Signature Media House presents Vaidya Vibhushana 2025 Season 2. Signature Media House presents Karnataka Healthcare Vaidya Vibhushana 2025 Season 2 ರೆಡ್ ಕಾರ್ಪೆಟ್ ಅಲ್ಲಿ ಈಗ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ರಾಜೇಶ್ವರಿ ಅವರು. ಅವ್ರನ್ನ ಮಾತಾಡ್ಸೋಣ. ಮ್ಯಾಮ್, ವೆಲ್ಕಮ್ ಟು ರೆಡ್ ಕಾರ್ಪೆಟ್. ನಮಸ್ತೆ ಅಮ್ಮ. ಫಸ್ಟ್ ಆಫ್ ಆಲ್, ಯು ಲುಕಿಂಗ್ ವೆರಿ ಬ್ಯೂಟಿಫುಲ್, ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಆ್ಯಕ್ಚುಲಿ. ಥ್ಯಾಂಕ್ ಯು ಸೋ ಮಚ್. ಸೊ ಸಿಗ್ನೇಚರ್ ಮೀಡಿಯಾ ಹೌಸ್ನ ಈ ಒಂದು ಅವಾರ್ಡ್ ಇವೆಂಟ್, ಎಸ್ಪೆಷಲಿ ಸೀಸನ್ 2, ನಾವು ವೈದ್ಯರ ಸೇವೆಯನ್ನು ಗುರುತಿಸಿ ಒಂದು ಅವಾರ್ಡನ್ನು ಮಾಡ್ತಾ ಇದ್ದೀವಿ. ಎಷ್ಟು ಖುಷಿ ಆಗ್ತಿದೆ ಇದ್ರ ಬಗ್ಗೆ? ಖುಷಿ ಜೊತೆಗೆ ರೆಸ್ಪಾನ್ಸಿಬಿಲಿಟಿನೂ ಜಾಸ್ತಿ ಅನಿಸ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಸಿಗ್ನೇಚರ್ ಮೀಡಿಯಾ ಅವಾರ್ಡು ಗುರುತಿಸಿ ನನಗೆ ವೈದ್ಯ ವಿಭೂಷಣ ಅವಾರ್ಡ್ 2025 ಕೊಡ್ತಾ ಇರೋದ್ರಿಂದ, ನಾನು ಮಡಿಕೇರಿಯಲ್ಲಿ 2007ನೇ ಇಸ್ವಿಯಿಂದ ಹಾಸ್ಪಿಟ್ಲ್ ರನ್ ಮಾಡ್ತಾಯಿದ್ದೀನಿ. 2007ನೇ ಇಸ್ವಿಯಿಂದ ನಾನು ಪ್ರಾಕ್ಟೀಸ್ ಶುರು ಮಾಡಿದ್ದೀನಿ. ಬಟ್ 2008ನೇ ಇಸ್ವಿಯಿಂದ ಶ್ರೀ ರಾಜರಾಜೇಶ್ವರಿ ಹಾಸ್ಪಿಟಲ್ ಅಂತ ಸೆಂಟ್ರ್ ಆಫ್ ದ ಸಿಟಿಯಲ್ಲಿದೆ. ಇಟ್ಸ್ ಎ 50 ಬೆಡೆಡ್ ಪೀಡಿಯಾಟ್ರಿಕ್ ಆ್ಯಂಡ್ ಮೆಟರ್ನಿಟಿ ಹಾಸ್ಪಿಟಲ್. ಸೊ I am really honored for being selected for this award, and my responsibility ಹ್ಯಾಸ್ ಇನ್ಕ್ರೀಸ್ಡ್. yes. ಸೊ ನೀವು ಹೇಳಿದ್ರಿ, ಅಷ್ಟು ವರ್ಷಗಳಿಂದ ಲಕ್ಷಾಂತರ ಜನರಿಗೆ ಸೇವೆಯನ್ನು ಸಲ್ಲಿಸಿರ್ತೀರ, ಚಿಕಿತ್ಸೆಯನ್ನು ಕೊಟ್ಟಿರ್ತೀರ. ಯಾವುದಾದ್ರೂ ಎರಡು ಘಟನೆಗಳನ್ನ ಅಥವಾ ದಿನಗಳನ್ನ ನೀವು ನೆನೆಸ್ಕೊಳ್ಳೋದಾದರೆ, ಇಟ್ ವಾಸ್ ವೆರಿ ಸ್ಪೆಷಲ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಅಬೌಟ್, ನನಗೆ ಈಗಲೂ ಮೆಮೊರಬಲ್ ಆಗಿರುತ್ತೆ ಅನ್ನೋದಾದರೆ? ಆ ಥರ ಸುಮಾರು ವಿಷಯ ಇದ್ದಾವೆ, ಸುಮಾರು ಪೇಷಂಟ್ಸ್ ಇರ್ತಾರೆ. ಸೊ ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಇನ್ಫರ್ಟಿಲಿಟಿ, ಮಕ್ಕಳು ಇಲ್ಲದೆ ತುಂಬ ಕಡೆ ಓಡಾಡಿ ಆಗಿಲ್ದ 18 ವರ್ಷ 14 ವರ್ಷ ಆಗಿರ್ತದೆ. ಸೊ ಫ್ಯಾಮಿಲಿ ಪ್ರೆಷರ್ಸ್ ಇರ್ತದೆ ಹೆಣ್ಮಕ್ಳಿಗೆ. ಸೊ ಆಗದಲೇ ಇರೋಂಥದ್ದು, ಅಂತ ದೊಡ್ಡ ದೊಡ್ಡ ಸಿಟಿಯಲ್ಲಿ ಆಗದಲೇ ಇರೋಂಥದ್ದು ವಾಪಸ್ಸು ನನ್ನ ಹಾಸ್ಪಿಟ್ಲಿಗೆ ಅದೊಂದು ಚಿಕ್ಕ ಕೊಡಗು ಅಂದಾಗ ಅಲ್ಲಿಗೆ ಬೇರೆ ಊರಿಂದ ಬೇರೆ ಇದರಿಂದ ಬಂದು ಒಂದು ಮಗುನ ಮಾಡ್ಕೊಂಡು ಹೋಗಿದ್ದಾರೆ ವಿತ್ ಸಿಂಪಲ್ ಮೆಡಿಕೇಷನ್ಸ್. IVF ಅಲ್ಲ ಅಥವಾ ದೊಡ್ಡ ದೊಡ್ಡ ಟ್ರೀಟ್ಮೆಂಟು ಅಲ್ಲ, ಸಿಂಪಲ್. ಮೋಸ್ಟ್ ಆಫ್ ದ ಟೈಮು ದೇ ಆಲ್ರೆಡಿ 3 ಫೇಲ್ಯೂರ್ಸ್ ಆಗಿದೆ, IVF ಫೇಲ್ಯೂರ್ಸ್ ಅಂತ ಹೇಳ್ತಾರೆ. ಮತ್ತು ಅವ್ರಿಗೆ ಬೇಜಾರಾಗಿ ಬಿಟ್ಬಿಟ್ಟಿರ್ತಾರೆ. ಬಟ್ ವೆನ್ ಐ ಮೆಟ್ ದೆಮ್, ಅವ್ರನ್ನ ಮಾತಾಡಿಸಿ ಅವರಿಗೆ ಅಶ್ಯೂರೆನ್ಸ್ ಕೊಟ್ಟು ಮತ್ತು ಸಿಂಪಲ್ ಮೆಡಿಕೇಷನ್ಸಿಂದ ಪ್ರೆಗ್ನೆಂಟ್ ಆಗಿ ಈಗ ಅದೇ ಮಗು ಆಲ್ಮೋಸ್ಟ್ ಒಂದು ಫಸ್ಟ್ MBBS ಜಾಯ್ನ್ ಆಗಿರೋ ಅಂಥದ್ದು. ಆ್ಯಂಡ್ ಐ ಆಲ್ಸೋ ವಿಶ್ಡ್ ಹರ್, ಅದು ಒಂದು ಹೆಣ್ಮಗು ಆಗಿತ್ತು. ವೆರಿ ಹ್ಯಾಪಿ. ಐ ಆಮ್ ಟಾಕಿಂಗ್ ಅಬೌಟ್ 18 ಇಯರ್ಸ್ ಬ್ಯಾಕ್ ಆಗಿರೋಂಥ ಸ್ಟೋರಿ. ಸೊ ಆ ಮಗುನೇ ಇವಾಗ ಡಾಕ್ಟ್ರ್ ಆಗಿದ್ದಾರೆ. ನಾನು ಯಾವಾಗಲೂ ಎಲ್ಲ ಬೇಬೀಸು ಡೆಲಿವರಿ ಆದಮೇಲೆ ನಾನು ಯಾವಾಗಲೂ ಹೇಳೋದೇನೆಂದರೆ ಡಾಕ್ಟ್ರು ಓದಿಸಿ ಅಂತ. ಯಾಕಂದರೆ ಅದರಲ್ಲಿ ಎಸ್ಪೆಷಲಿ ವುಮೆನಲ್ಲಿ ಯು ಗೆಟ್ ಸೋ ಮಚ್ ಸ್ಯಾಟಿಸ್ಫ್ಯಾಕ್ಷನ್ ಆ್ಯಂಡ್ ಯು ಫೀಲ್ ಇಟ್ಸ್ ಎ ವೆರಿ ನೈಸ್ ಪ್ರೊಫೆಷನ್ ಫಾರ್ ವುಮೆನ್. ಬಟ್ ಯು ಶುಡ್ ಬಿ ವೆರಿ ಪ್ಯಾಷನೇಟ್ ಅಬೌಟ್. ಬಟ್ ಎಲ್ಲ ಮಕ್ಕಳು ನನ್ನ ಹಾಸ್ಪಿಟ್ಲಲ್ಲಿ ನನ್ನ ಅಂಡರಲ್ಲಿ ಯಾವ ಮಗುನೂ ನನ್ನ ಕೈಯಲ್ಲಿ ಹಿಡ್ದಿರ್ತೀನಿ, ಯಾವಾಗಲೂ ಅದನ್ನೇ ಹೇಳ್ತೀನಿ. ಒಂದು ದೊಡ್ಡ ಒಳ್ಳೆ ನಾನು ಗುಡ್ ಡಾಕ್ಟರ್ಸ್ ಬ್ಯಾಡ್ ಡಾಕ್ಟರ್ಸ್ ಅಂತ ಯಾರೂ ಇರಲ್ಲ. ವೆಲ್ ಎಕ್ಸ್ಪೀರಿಯನ್ಸ್ಡ್ ಆ್ಯಂಡ್ ಪುವರ್ಲಿ ಎಕ್ಸ್ಪೀರಿಯನ್ಸ್ಡ್ ಡಾಕ್ಟರು. ಮತ್ತು ದೇ ಶುಡ್ ಬಿ ವೆರಿ ಪ್ಯಾಷನೇಟ್. ಐ ಆಲ್ವೇಸ್ ಬ್ಲೆಸ್ ದೆಮ್ ಸೇಯಿಂಗ್ ಯು ಶುಡ್ ಬಿ ಎ ವೆರಿ ಗುಡ್, ಐ ಮೀನ್ ದ ಬೆಸ್ಟ್ ಡಾಕ್ಟರ್ ಅಂತ. ಅದು ಒಂದು ಮೆನಿ ಆಫ್ ದ ಥಿಂಗ್ಸ್. ಒಂದು ಶಿವಲಿಂಗಮ್ಮ ಅಂತ ಅಜ್ಜಿ ಇದೆ, 78 ವರ್ಷದ ಅಜ್ಜಿ, ಒಂದು ಹಳ್ಳಿಯಿಂದ. ಸೊ ಸಡನ್ನಾಗಿ ಅವ್ರಿಗೆ ಹೊಟ್ಟೆ ಉಬ್ಬರಿಸ್ಕೊಂಡಂಗೆ ಹಾಕಿ ಕಷ್ಟ ಆಗಿದೆ. ಮತ್ತು ಮಡಿಕೇರಿ ಜಿಲ್ಲಾ ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ದಾರೆ. ಅಲ್ಲಿಂದ ಆಗಲ್ಲ ಅಂತ ಹೇಳಿ ಅಲ್ಲೇ ಒಂದು ಇನ್ನೊಂದು ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ. ಅಲ್ಲಿಂದಲೂ ಇದು ನಮ್ಮದಲ್ಲ, ಇದು ಗೈನಕಾಲಜಿಸ್ಟ್ ಜಾಬ್ ಅಲ್ಲ, ಇದು ಕಾರ್ಡಿಯಾಕ್ ಪ್ರಾಬ್ಲಮ್ ಇರ್ಬೋದು ಅಂತ ಮೈಸೂರಿಗೂ ಹೋಗಿದ್ದಾರೆ. ಮೈಸೂರಿಗೆ ಹೋಗಿ ಕೂಡ ಮೈಸೂರಲ್ಲಿ 2-3 ಹಾಸ್ಪಿಟ್ಲು ತಿರುಗಿ ಎಲ್ಲರೂ ಒಂದ ಕಾರ್ಡಿಯಾಕ್ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರೆ ಇದಲ್ಲ ಗೈನೆಕ್ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರೆ ಇಲ್ಲ ಇದು ಹಾರ್ಟ್ ಅಂತ. ಕೊನೆಗೆ ಅಜ್ಜಿ ಆಲ್ಮೋಸ್ಟ್ ಲೈಕ್ ಮಿಡಲ್ ಆಫ್ ದ ನೈಟ್ ಆಗೋದಿಲ್ಲ, ನಮ್ಮನ್ನ ಕರ್ಕೊಂಡೋಗಿ ಊರಿಗೆ ಮಣ್ಣು ಮಾಡಿಬಿಡಿ ಅಂತ ಕರ್ಕೊಂಡೋಗೋಕ್ಕೆ ಅಂತ ಹೇಳಿದ್ರು. ಲಾಸ್ಟ್ ಆ್ಯಂಬ್ಯುಲೆನ್ಸಲ್ಲಿ ಕೂತಿರುವಾಗ ನಾನು ಅವರ ಸೊಸೆಗೆ ಒಂದು ಆಪ್ರೇಷನ್ ಮಾಡಿದ್ದೆ, ನಾನು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಇರುವಾಗ 2007ನೇ ಇಸ್ವಿಯಲ್ಲಿ. ಸೊ ಆವಾಗ ಏನಾಯಿತು, ಸಡನ್ನಾಗಿ ನನ್ನ ಸೊಸೆದು ಆಪ್ರೇಷನ್ ಮಾಡಿದ್ರಲ್ಲ ಆ ಡಾಕ್ಟ್ರ್ ಹತ್ರ ಒಂದು ಲಾಸ್ಟ್ ಕೇಳಿಬಿಡಿ ನೋಡುವ ಅವರು ಅಂತ ವಾಪಸ್ ಮೈಸೂರಿಂದ ಬಂದು ನನ್ನ ಹಾಸ್ಪಿಟ್ಲಿಗೆ ಬೆಳಗಿನ ಜಾವ 4:15ಗೆ ಬಂದರು. ಸೊ ಮತ್ತೆ ಪುನಃ ನಾನು ಅಸೆಸ್ ಮಾಡಿ ಐ ಆಪ್ರೇಟೆಡ್ ಆಲ್ಮೋಸ್ಟ್ ಅಬೌಟ್ 8 kg ಒವೇರಿಯನ್ ಮಾಸ್ ಇತ್ತು. ಬಟ್ ಅಜ್ಜಿ ಇನ್ನೂ ಅದಾದಮೇಲೂ ಕೂಡ ಶಿ ವಾಸ್ ವೆರಿ ಫಿಟ್. ಆ್ಯಂಡ್ ಅಂದರೆ ಇವಾಗ ಏನಾಗ್ತದೆ, ಅಷ್ಟು ದೊಡ್ಡ ಗೆಡ್ಡೆ ತೆಗೆಯುವಾಗ ಕಾಲ್ ಫಾರ್ ಹೆಲ್ಪ್ ಅಂತ ಇರ್ತದೆ. ನನ್ನ ಊರಿನಲ್ಲಿ ನಾನು 2007ನೇ ಇಸ್ವಿ ಬಗ್ಗೆ ಮಾಡ್ತಿದ್ದೀನಿ. ಸೊ ಇದೊಂದು ಒಂಥರ ಒನ್ ಮ್ಯಾನ್ ಆರ್ಮಿ ತುಂಬ ಇರ್ತದೆ ನಮಗೆ. ಸಡನ್ನಾಗಿ ಇಂಟೆನ್ಸಿವಿಸ್ಟ್ ಆಗಲಿ ಕಾರ್ಡಿಯಾಲಜಿಸ್ಟ್ ಆಗಲಿ ಎಲ್ಲರೂ ಒಟ್ಟಿಗೆ ನಮಗೆ ಸಿಕ್ಕಲಿಕ್ಕಿಲ್ಲ. ಬಿಕಾಸ್ ಐ ಆಮ್ ಟಾಕಿಂಗ್ ಅಬೌಟ್ ಇವತ್ತು ನಮ್ಮ ಊರಲ್ಲಿ ನಮ್ಮ ಜಿಲ್ಲೆಯಲ್ಲೆಲ್ಲ ಸೌಲಭ್ಯಗಳಿದೆ. ಬಟ್ ಸ್ಟಿಲ್ ಆವಾಗ ನಂಬರ್ ಆಫ್ ಡಾಕ್ಟರ್ಸ್ ಕೂಡ ಕಡಿಮೆ.
ಈಗ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲಲ್ಲಿ ಆಗುತ್ತೆ, ಅದು ರೈಟ್ ವೇನೇ ಅವ್ರು ಮಾಡೋದು. ಕಾಲ್ ಫಾರ್ ಹೆಲ್ಪ್ ಅಂತಂದರೆ ಎಲ್ಲರನ್ನೂ ಇನ್ವಾಲ್ವ್ ಮಾಡ್ತಾರೆ. ಸೊ ದಟ್ ಈಗ ನನ್ನೇ ಫೆಟ್ಟಿಕ್ ಆಯಿತು, ಮೈ ಥಿಂಕಿಂಗ್ ಮೇ ನಾಟ್ ಬಿ ದೇರ್, ಬೇರೆ ಇನ್ನೊಂದು ಡಾಕ್ಟ್ರು ಆ ಸ್ಪೆಷಾಲಿಟಿ ಅವರು ಮಾನಿಟ್ರ್ ಮಾಡಿದ್ರೆ ಅಂತ. ಬಟ್ ಸ್ಟಿಲ್ ನಾನು ಅದನ್ನು ಕನ್ಸೆಂಟ್ ತೆಕ್ಕೊಂಡು ಪೇಷಂಟ್ ಹತ್ರ ನಾನು ಆಪ್ರೇಟ್ ಮಾಡಿದೆ. ಅಜ್ಜಿ ಅದಾದಮೇಲೆ ಆಲ್ಮೋಸ್ಟ್ ಮೋರ್ ದೆನ್ 15 years ಶಿ ವೆಂಟ್ ಟು ದ ಫೀಲ್ಡ್ಸ್. ಯು ವೋಂಟ್ ಬಿಲೀವ್, ಶಿ ಈಸ್ ಆಲ್ರೆಡಿ ಕ್ರಾಸ್ 90, ಬಟ್ ಶಿ ಸ್ಟಿಲ್ ಅಲೈವ್. ಬಟ್ ಅವ್ರದ್ದು ಮರಿ ಮಕ್ಕಳೆಲ್ಲ ನನ್ನ ಹತ್ರ ಡೆಲಿವರಿ ಆಗಿ ಅಷ್ಟು ಇದಾಗಿದೆ. ದ್ಯಾಟ್ ಈಸ್ ವೆರಿ ವೆರಿ ಐ ಮೀನ್ ಎಲ್ಲ ಕೇಸಸ್ಸು ವೆರಿ ಸ್ಯಾಟಿಸ್ಫೈಯಿಂಗ್ ಫಾರ್ ಅಸ್. ಬಟ್ ದಟ್ ಈಸ್ ರಿಯಲಿ ಆಲ್ವೇಸ್ ಇನ್ ಮೈ ಎಸ್, ಸೋ ಗುಡ್ ಟು Very special ಹಿಯರ್ ದ್ಯಾಟ್ ಮ್ಯಾಮ್. ಆ್ಯಕ್ಚುಲಿ ನೀವು ಹೇಳಿದ್ದು ನನ್ನ ಮುಂದಿನ ಪ್ರಶ್ನೆ ಆಗಿತ್ತು. ತುಂಬ ಕೇಸಸ್ಗಳಲ್ಲಿ ಇದಾಗುತ್ತೆ, ಒಂದು ಡಯಾಗ್ನೋಸಿಸ್ ಸರಿಯಾಗಿರಲ್ಲ, ಅಥವಾ ಸೆಕೆಂಡ್ ಒಪಿನಿಯನ್ ತೊಗೊಳ್ದೇ ಇರೋದಾ, ಅಥವಾ ಪೇಷಂಟಿಗೆ ವಿಲ್ ಪಾರ್ ಇಲ್ಲದೆ ಇರೋದಾ, ಇಷ್ಟರಲ್ಲಿ ಯಾವುದಾಗಿ ಅವರ ಚಿಕಿತ್ಸೆ ಫಲ ಕೊಟ್ಟಿರಲ್ಲ ಅಂತೀರಿ ನೀವು? ಇಟ್ ಡಿಪೆಂಡ್ಸ್ ಆನ್ ಏನು ಎಕ್ಸಾಕ್ಟ್ಲಿ ಆಗುತ್ತೆ ಅಂತಂದರೆ, ಎಷ್ಟೋ ತುಂಬ ಜನ ರೂರಲ್ ಬ್ಯಾಕ್ಗ್ರೌಂಡಲ್ಲಿ ಇದ್ದಾರೆ. ತುಂಬ ಇಂಡಿಯಾ ಎಷ್ಟೇ ಡೆವಲಪ್ ಆದರೂ ಸುಮಾರು ಜನ ಹೆಣ್ಮಕ್ಳಿಗೆ ಈವನ್ ಅವ್ರಿಗೆ ಸ್ವಂತ ಒಂದು ಬಸ್ ಚಾರ್ಜ್ ಹಾಕ್ಕೊಂಡು ಇದಕ್ಕೆ ಬರೋಷ್ಟು ಒಂದು ಡಾಕ್ಟ್ರ್ ಹತ್ರ ಬರೋಷ್ಟು ಇದಿರೋದಿಲ್ಲ. ಬಿಕಾಸ್ ಅವ್ರಿಗೆ ಫಸ್ಟು ಎಜುಕೇಷನ್ ಇರೋದಿಲ್ಲ. ಮತ್ತು ಹೆಣ್ಮಕ್ಳನ್ನ ಹೇಗೆ ಟ್ರೀಟ್ ಮಾಡ್ತಿದ್ದಾರೆ, ಮನೇಲಿ ಅಡುಗೆ ಮಾಡ್ಬೋದು, ಮಾಡೋದಕ್ಕಿರ್ತದೆ, ಎಲ್ಲ ಇರ್ತದೆ, ನಾವೆಲ್ಲ ಕೊಡ್ತೀವಲ್ಲ, ಇವ್ರಿಗೇನು ಚಿಂತೆ ಅಂತ. ದುಡಿಯೋರು ಹೊರಗಡೆ ಅವ್ರು ಇದ್ದಾರೆ, ಹೆಣ್ಮಕ್ಳು. ಸೊ ನಾನು ಯಾವಾಗಲೂ ಹೇಳಿದೆ, ಹೆಣ್ಮಕ್ಳಿಗೆ ಓದಿಸಿ, ಏನಕ್ಕೋಸ್ಕರ ಓದಿಸ್ಲಿಕ್ಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಓನ್ಲಿ ಬಿಕಾಸ್ ಈ ಒಂದು ವಿಷಯಕ್ಕೆ ಸ್ವಂತ ಒಂದು ಬಸ್ ಚಾರ್ಜ್ ಕೂಡ ಹಾಕಿ ಅವರಿಗೆ ಬರಲಿಕ್ಕೆ ಅಂತ ಆಗೋದಿಲ್ಲ. ಸೊ ಅವಾಗ ನ್ಯಾಚುರಲ್ ಆಗಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಅವ್ರು ಹೇಳ್ಕೊಳ್ಳೋದೇ ಇರಲ್ಲ, ಮನೆಯಲ್ಲೇ ಇದ್ಬಿಡ್ತಾರೆ. ಸುಮಾರು ಹೊತ್ತು ಹೇಳೋಕ್ಕೆ ಭಯ, ಲೈಕ್ ಏನಾಗ್ತದೆ. ಲಾಸ್ಟ್ ಮೂಮೆಂಟಲ್ಲಿ ಎಲ್ಲ ಕಾಂಪ್ಲಿಕೇಟ್ ಆದಾಗ ಹೆಣ್ಮಕ್ಳು ವಿಧಿ ಇಲ್ಲದೆ ಹೇಳ್ಕೊಳ್ಳೋ ಅಂಥದ್ದು, ಅಲ್ಲಿಂದ ಕರ್ಕೊಂಬರೋಂಥದ್ದು. ಬಿಕಾಸ್ ಅವ್ರಿಗೆ ಎಜುಕೇಷನ್ ಇಲ್ಲ, ಫೈನಾನ್ಷಿಯಲ್ ಇಂಡಿಪೆಂಡೆನ್ಸು ಇಲ್ಲ. ಈ ಒಂದು ರೀಸನ್ನು. ಸೆಕೆಂಡ್ ಥರ್ಡ್ ಥಿಂಗ್ ಅಂತ ಅಂದರೆ ಸೆಕೆಂಡ್ ಒಪಿನಿಯನ್ ಅನ್ನೋಕ್ಕೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಒಂದು ಪೇಷಂಟು ಒಬ್ಬರು ಡಾಕ್ಟ್ರ್ ಹತ್ರ ಹೋದಾಗ ಯು ಶುಡ್ ಹ್ಯಾವ್ ಫುಲ್ ಫೇತ್ ಆನ್ ದೆಮ್. ಬಿಕಾಸ್ ನಾನು ಆಗಲೇ ಹೇಳ್ದಂಗೆ, ಯಾವ ಡಾಕ್ಟ್ರು ಆ ರೋಗಿಗೆ ತೊಂದರೆ ಆಗಲಿ ಅಥವಾ ತೊಂದರೆ ಇರಲಿಕ್ಕಿಲ್ಲ, ಅವ್ರು ಅಷ್ಟು ಕಮಿಟೆಡ್ ಇರ್ತಾರೆ. ವಿ ಕ್ಯಾನ್ ಗಿವ್ ಅವರ್ ಲೈಫ್ ಟು ದೆಮ್. ಬಟ್ ನಾವು ಅಲ್ಲಿ ಹೇಗೆ ನಿಂತಿರ್ತೀವಿ ಅಂದರೆ, ಅಟ್ ಎನಿ ಕಂಡೀಷನ್ ನಾನು ಆ ಪೇಷಂಟ್ನ ಉಳಿಸ್ಕೊಡ್ಬೇಕಂತ. ಸೊ ಫೇತು ತುಂಬ ಇಂಪಾರ್ಟೆಂಟ್. ತುಂಬ ಫೇತ್ ಇಟ್ಕೊಂಡು ಬನ್ನಿ. ಯಾಕಂದರೆ ಯಾವ ಡಾಕ್ಟ್ರು ನಿಮಗೆ ತೊಂದರೆ ಆಗಲಿ ಅಂತಂತೂ ಇಲ್ಲ, ಅವ್ರ ಜೀವ ಇದ್ದಿಟ್ಕೊಂಡಾದರೂ ಅವರು ಉಳಿಸ್ಕೊಳ್ಳಿಕ್ಕೆ ಯಾವುದೇ ಕಾರಣಕ್ಕೂ, ಈವನ್ ಮೀ ಆಸ್ ಎ ಸರ್ಜನ್ ಫಾರ್ ಆಲ್ಮೋಸ್ಟ್ ಲೈಕ್ 15 years ಆಯಿತು. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಟ್ರಸ್ಟ್ ಮಾಡಿ ಡಾಕ್ಟರ್ಸ್ಗೆ, ದೇ ವಿಲ್ ಗಿವ್ ಯು ಅ ಬೆಸ್ಟ್ ಸರ್ವಿಸ್ ಅಂತ ಹೇಳ್ತೀನಿ. ಶೋರ್ ಮ್ಯಾಮ್, ಇವತ್ತು ನೀವು ನಮ್ಮ ಜೊತೆ ಇರೋದು ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್. Next we have Dr. Rajeshwari Naveen. ಡಾಕ್ಟರ್ ರಾಜೇಶ್ವರಿ ನವೀನ್ MBBS, MS, OBG ಇವೆಲ್ಲವನ್ನು ಸ್ಟಡಿ ಮಾಡಿರೋ ಡಾಕ್ಟರ್ ರಾಜೇಶ್ವರಿ ನವೀನ್ ಅವರು ಮಡಿಕೇರಿಯ ಶ್ರೀ ರಾಜರಾಜೇಶ್ವರಿ ಹಾಸ್ಪಿಟಲ್ನಲ್ಲಿ ಕಳೆದ 19 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದಾರೆ. ಶ್ರೀಯುತ KN ಭೈರಪ್ಪಗೌಡ ಹಾಗೂ ಶ್ರೀಮತಿ ಶಿವಲಿಂಗಮ್ಮ ಅವರ ಹೆಮ್ಮೆಯ ಮಗಳಾಗಿರುವ ಡಾಕ್ಟರ್ ರಾಜೇಶ್ವರಿ ನವೀನ್ ಅವರು ಇಲ್ಲಿಯವರೆಗೂ 30,000ಕ್ಕೂ ಹೆಚ್ಚು ಕೇಸ್ಗಳನ್ನು ಗುಣಪಡಿಸಿದ್ದಾರೆ. ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ಆಗಿರುವ ಡಾಕ್ಟರ್ ರಾಜೇಶ್ವರಿ ನವೀನ್ ಅವರು ಉಚಿತ ಹೆಲ್ತ್ ಕ್ಯಾಂಪ್ಗಳು, ಉಚಿತ ಚಿಕಿತ್ಸೆ, ಹೆಲ್ತ್ ಅವೇರ್ನೆಸ್ ಪ್ರೋಗ್ರಾಂ ಸೇರಿದಂತೆ ವಿವಿಧ ಸಮಾಜಪರ ಕಾರ್ಯಗಳಲ್ಲೂ ತೊಡಗಿಸಿಕೊಂಡಿದ್ದಾರೆ. ಹೆಲ್ತ್ ಎಕ್ಸಲೆನ್ಸ್ ಅವಾರ್ಡ್ 2022 ನಂತಹ ಸಾಕಷ್ಟು ಗೌರವ ಸನ್ಮಾನಗಳು ಡಾಕ್ಟರ್ ರಾಜೇಶ್ವರಿ ನವೀನ್ ಅವರನ್ನು ಅರಸಿ ಬಂದಿವೆ. ಡಾಕ್ಟರ್ ರಾಜೇಶ್ವರಿ ನವೀನ್ ಅವರಿಗೆ ಈ ಬಾರಿಯ ಸಿಗ್ನೇಚರ್ ಮೀಡಿಯಾ ಹೌಸ್ ವತಿಯಿಂದ ಕರ್ನಾಟಕ ಹೆಲ್ತ್ ಕೇರ್ ವೈದ್ಯ ವಿಭೂಷಣ ಅವಾರ್ಡ್ 2025 ನೀಡಿ ಸನ್ಮಾನಿಸುತ್ತಿರುವುದಕ್ಕೆ ಸಂತಸ ಪಡ್ತಿದ್ದೇವೆ.